ನಮಸ್ತೆ. ನಾನು ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ. ಆದರೆ ಈ ನಡುವೆ ಅದರ ಗ್ಯಾಪಲ್ಲಿ ಇನ್ನೊಂದು ಪುಸ್ತಕ ಓದಿದೆ. ವಿರಾಟದ ದೇವಿ ಪದ್ಮಿನಿ ಅಂತ. ಅದ್ರದ್ದು ಮೂಲ ಲೇಖಕರು ಬಂದು ಹಿಂದಿಯ ಲೇಖಕರವರು ಡಾಕ್ಟರ್ ಪದ್ಮಭೂಷಣ ಬೃಂದಾವನ್ ಲಾಲ್ ವರ್ಮಾ ಅಂತ ಅವ್ರ ಹೆಸರು. ಬಟ್ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಮಂಡ್ಯದವರಂತೆ ಕೆ. ಲಕ್ಷ್ಮಿ ಅಂತ. ಮೂಲತಃ ಅವ್ರು ಯಾರು ಅಂತ ಪುಸ್ತಕದ ಪರಿಚಯ ಅಷ್ಟೇ. ವಿರಾಟದ ರಾಣಿ ಪದ್ಮಿನಿ ಅನ್ನೋ ಪುಸ್ತಕದ ಪರಿಚಯ. ಪುಸ್ತಕ ತುಂಬ ಚೆನ್ನಾಗಿದೆ. ಎಲ್ಲ ವರ್ಗದವರು ಅಂದರೆ ಯಾರು ಎಲ್ಲ ಥರ ಕೆಲವ್ರಿಗೆ ಒಂದೊಂದು ಸಾಮಾಜಿಕ ಕಾದಂಬರಿ, ಆ ಕಾದಂಬರಿ, ಈ ಕಾದಂಬರಿ ಥರ ಪರ್ಟಿಕ್ಯುಲರಾಗಿ ಇಟ್ಕೊಂಡು ಓದ್ತಾರಲ್ಲ, ಆ ಥರ ಎಲ್ಲ ರೀತಿಯ ಕಾದಂಬರಿ ಇದು. ಎಲ್ಲರೂ ಓದುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಪುಸ್ತಕದ ಬಗ್ಗೆ ಹೇಳೋಕ್ಕೆ ಅಂತ ಇಷ್ಟಪಟ್ಟೆ ಅಷ್ಟೆ. ಒಬ್ಬ ರಾಜ ಅಂದರೆ ದುರಾಸೆಯ ರಾಜ, ಏನು ಲೋಲಾಪ್ತ ಅಂತ ಹೇಳ್ತಾರಲ್ಲ, ಅಂದರೆ ಕಾಮರಾಜ ಅಂತ ಕರಿಬೋದು. ಅವನ ಕಾಮ ಲಾಲಸೆಯಿಂದ ಇಡೀ ಒಂದು ಸಂಸ್ಥಾನನೇ ಹಾಳಾಗುವಂಥ ಹಂತಕ್ಕೆ ಬರುತ್ತೆ. ಯಾವ ರೀತಿ ಅಂತಂದರೆ, ನಾನು ಚಿಕ್ಕದಾಗಿ ಹೇಳ್ತೀನಿ, ಸಾಧ್ಯ ಆದರೆ ವಿರಾಟದ ದೇವಿ ಪದ್ಮಿನಿ ಅನ್ನೋ ಪುಸ್ತಕವನ್ನು ಆದಷ್ಟು ಲೈಬ್ರರಿಲಿ ತೊಗೊಂಡು ಓದುವಂಥ ಪ್ರಯತ್ನ ಮಾಡಿ. ತುಂಬ ತುಂಬ ಚೆನ್ನಾಗಿದೆ. ಏನಂತಂದರೆ ದೋಂಗಿ ಅನ್ನೋ ಒಂದು ಏನು ಸಮುದಾಯ ಇರುತ್ತಲ್ಲ, ಅಂದರೆ ಮನೆತನ ಅಂತ ಏನು ಕರಿತೀವಿ, ಆ ಮನೆತನದಲ್ಲಿ ಒಂದು ಹೆಣ್ಮಗಳು ಇರುತ್ತಾಳೆ. ಅವಳು ಕುಮುದ್ ಅಂತ ಹೆಸರು. ಅವಳಿಗೆ ಅಂದರೆ ದೇವಿ ಅವತಾರ ಅಂತ ಅಲ್ಲಿ ಎಲ್ಲರೂ ಪೂಜಿಸೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದರೆ ಅವಳು ನೋಡೋದಕ್ಕೆ ಅಷ್ಟು ಚೆನ್ನಾಗಿರ್ತಾಳೆ. ಅಂದರೆ ಒಂದು ದೇವಿಯನ್ನು ಅಲಂಕೃತಳಾಗಿ ಮಾಡಿದಾಗ ಯಾವ ರೀತಿ ಒಂದು ತೇಜಸ್ಸು, ನಮ್ರತೆ, ಒಂದು ಗಾಂಭೀರ್ಯ ಇರುತ್ತೋ, ಆ ಹೆಣ್ಮಗಳಿಗೂ ಅದೇ ರೀತಿ ಗಾಂಭೀರ್ಯ, ತೇಜಸ್ಸು ಎಲ್ಲ ಇರುತ್ತೆ. ಆ ಕಾರಣಕ್ಕೆ ಅವಳು ದುರ್ಗಾದೇವಿ ಅವತಾರನೇ ಅವಳು ಅಂತ ಹೇಳ್ತಿರ್ತಾರೆ. ಆ ಜನಾಂಗದವರು ದುರ್ಗಾದೇವಿಯನ್ನು ನಿಷ್ಠೆಯಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಕಾರಣಕ್ಕೆ ಸಮುದಾಯದಲ್ಲಿ ಆ ಹೆಣ್ಮಗಳು ಜನಿಸಿದಾಳೆ. ಅವಳು ದುರ್ಗಾನ ಪ್ರತಿರೂಪಣೆ ಅಂತ ಜನಗಳು ಭಾವಿಸುವಷ್ಟು ಮಟ್ಟಿಗೆ ಆ ಹೆಣ್ಮಗಳು ತುಂಬ ಸುಂದರವಾಗಿರ್ತಾಳೆ, ತುಂಬ ಚೆನ್ನಾಗಿರ್ತಾಳೆ. ಆ ಹೆಣ್ಣು ಮಗಳು ಒಬ್ಬ ರಾಜನ ಕಣ್ಣಿಗೆ ಬೀಳ್ತಾಳೆ. ಅಂದರೆ ನಾನು ಯಾಕೆ ಇಲ್ಲಿ ಆ ರಾಜರುಗಳ ಹೆಸರು ಅಂತಂದರೆ, ಅದು ಬಹುಶಃ ನಮ್ಮ ಪ್ರಾಂತ್ಯದ್ದಲ್ಲ. ಅದು ವಿರಾಟದ ರಾಜ ಅಂತ ಹೇಳ್ತಾರೆ. ಬಟ್ ಇಲ್ಲಿರುವಂಥ ಹೆಸರುಗಳನ್ನು ನೋಡಿದ್ರೆ ಇದು ನಮ್ಮ ಭಾಗದ್ದಲ್ಲ, ಅಂದರೆ ನಮ್ಮ ಈ ಕಡೆ ಭಾಗದ್ದಲ್ಲ. ಬಹುಶಃ ದೆಹಲಿ ಆ ಕಡೆ ಬರ್ಬೋದು ಅನಿಸುತ್ತೆ. ಬೇತ್ವಾ ನದಿ ಯಾವ ಕಡೆ ಬರುತ್ತೋ ಗೊತ್ತಿಲ್ಲ, ಆ ಕಡೆ ಸಮುದಾಯದದ್ದು. ಆ ರಾಜ ತುಂಬ ಆ ದೇವಿ ಅವತಾರ ಅನ್ನೋ ಒಂದು ಹೆಣ್ಮಗಳಿದ್ಲು, ಅವಳ ಬಗ್ಗೆ ತುಂಬ ಕೇಳಿರ್ತಾನೆ. ತುಂಬ ಅವಳು ಏನಾದರೂ ಮಾಡಿ ಅವಳನ್ನು ಪಡ್ಕೋಬೇಕು ಅಂತ. ಅಂದರೆ ಒಬ್ಬ ದೇವಿ ಅವತಾರದ ಹೆಣ್ಣು ಮಗಳನ್ನು ತನ್ನ ಹಾಸಿಗೆಗೆ ಬಳಸ್ಕೊಳ್ಳುವಂಥ ಲೋಲಾಪ್ತ ಅಂತ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ರಾಜನ ಹಾಸಿಗೆಗೆ ತಂದೊಡ್ಡಿರುವಂಥ ಕುತಂತ್ರಿ ಅವನ ಆಪ್ತ ಅಂತ ಹೇಳ್ಬೋದು, ರಾಮ್ ದಯಾಳ್ ಅಂತ. ಅವನು ಅಷ್ಟೇ ಈ ಥರ ಎಷ್ಟೋ ಅನಿಷ್ಟ ಕೆಲಸಗಳಿಗೆ ರಾಜನ ಜೊತೆಯಾಗಿ ಇರ್ತಾನೆ. ಅವನು ರಾಜ ಎಲ್ಲ ಅನಿಷ್ಟಗಳಿಗೆ ಸಹಾಯ ಮಾಡ್ತಾ ಇದ್ದಂಥ ರಾಮ್ ದಯಾಳು ಅವತ್ತು ರಾತ್ರಿ ಅಲ್ಲಿ ಹೋಗಿ ಆ ಹೆಣ್ಮಗಳನ್ನ ಅಪಹರಿಸುವಂಥ ಕೆಲಸಕ್ಕೆ ನಿಯೋಜನೆಗೊಳ್ತಾನೆ. ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಅಂದರೆ ದೆಹಲಿಯ ಸುಲ್ತಾನರು ಏನಿರ್ತಾರೆ, ಅವರು ಈ ರಾಜ್ಯದ ಮೇಲೆ ಆಕ್ರಮಣಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿಯನ್ನು ಕೇಳಿ ಒಂದಷ್ಟು ಜನ ಸೈನಿಕರು ಅಲ್ಲಿ ಬೀಡು ಬಿಟ್ಟಿರ್ತಾರೆ. ಅದರಲ್ಲಿ ಈ ರಾಜನ ಮಗನಾದಂಥ ಕುಂಜರ್ ಸಿಂಹನು ಇರ್ತಾನೆ. ಯಾಕೆ ಇವನು ರಾಜನ ಮಗ? ಇವನು ಸ್ವಂತ ರಾಜನ ಮಗ ಅಲ್ಲ. ಇಬ್ಬರು ರಾಣಿಯರು ಇರ್ತಾರೆ. ಇಬ್ಬರು ರಾಣಿಯರಿಗೂ ಸ್ವತಃ ಮಕ್ಕಳು ಆಗಿರಲ್ಲ. ಇವನು ದಾಸಿಯ ಮಗ ಅಂತ ನಾನು ಹೇಳ್ತಾನೆ ಇರ್ತೀನಿ. ರಾಜರಿಗೆ ತುಂಬ ಜನ ಹೆಂಡತಿಯರು ಇರ್ತಾರೆ. ಅದರಲ್ಲಿ ಮೊದಲನೇ ರಾಣಿಯನ್ನೇ ಇಂಪಾರ್ಟೆಂಟು, ಅವಳು ಪಟ್ಟದ ರಾಣಿ ಆಗಿರ್ತಾಳೆ. ಎರಡನೇ ರಾಣಿನೂ ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ, ಆದರೆ ರಾಣಿ ಅನ್ನೋ ಒಂದು ಸ್ಥಾನಮಾನನಾದರೂ ಇರುತ್ತೆ. ಆದರೆ ಇನ್ನು ಮಿಕ್ಕದಂಥ ರಾಣಿಯರಿಗೆ ಅಂಥ ಸ್ಥಾನಮಾನಗಳು ಇರಲ್ಲ. ಯಾಕೆ ಅಂತಂದರೆ ಅವರ ದಾಸಿಯರು ಅಂತ ಕರಿತೀವಿ. ಅಂದರೆ ರಾಣಿಯ ಜೊತೆ ಒಂದಷ್ಟು ಜನ ದಾಸಿಯರನ್ನು ಸಹ ಮದುವೆ ಟೈಮಲ್ಲಿ ಅವರು ತವ್ರ ಮನೆಯಿಂದ ಕಳಿಸ್ಕೊಟ್ಟಿರ್ತಾರೆ. ಅಥವಾ ರಾಣಿಗೆ ದಾಸಿಯರು ಇರ್ತಾರಲ್ಲ, ಅವರಲ್ಲಿ ರಾಜ ಯಾವುದೇ ಮುಲಾಜಿಲ್ಲದೆ ತನ್ನ ಕಾಮತೃಷಿಯನ್ನು ತೀರಿಸ್ಕೋಬೋದು. ಬಹುಶಃ ಹೆಣ್ಮಕ್ಳ ಮೇಲೆ ಇದು ಮೊದಲಿಂದನೂ ನಡೀತಾ ಬಂದಿದೆ. ಯಾವುದೇ ಮಠಾಧೀಶರುಗಳನ್ನಾಗಿರ್ಬೋದು, ಒಂದು ಟ್ರಸ್ಟನ್ನಾಗಿರ್ಬೋದು, ನಂಬಕ್ಕೆ ಇವಾಗ ಯಾವುದ್ರ ಮೇಲೂ ನಂಬಿಕೆ ಇಲ್ಲದೇ ಇರೋಷ್ಟು ಮಟ್ಟಿಗೆ ಆಗೋಗಿದೆ. ಬಹುಶಃ ಹಿಂದಿಂದ ಬಂದಿದ್ದೋ ಏನೋ ಅಂತ ನನಗೂ ಅನಿಸಲ್ಲ, ಗೊತ್ತೇ ಆಗಲ್ಲ. ಆ ಮಟ್ಟಿಗೆ ಅವನು ದಾಸಿಪುತ್ರ ಆಗಿರೋದ್ರಿಂದ ಅವನನ್ನು ರಾಜ ಅನ್ನೋ ಅಂತ ಪರಿಗಣಿಸೋಕೆ ಆಗ್ತಾ ಇರಲಿಲ್ಲ.
ಆದರೂ ಸಹ ಅವನು ಇದೆಲ್ಲದರ ಏನು ವೈಮನಸ್ಸುಗಳ ನಡುವೆ ತನ್ನದೇ ಆದ ಒಂದು ನಿರ್ಲಿಪ್ತ ಜೀವನವನ್ನು ನಡ್ಸ್ಕೊಂಡು ಬಂದಿರ್ತಾನೆ. ಅವನು ಯಾವುದೇ ರಾಜ್ಯ ಅದಕ್ಕೆ ಆಸೆ ಪಟ್ಟಿರಲ್ಲ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನ ಒಂದು ಮೂಲೆಯಲ್ಲಿ ಅದು ಕುಳಿತಿರುತ್ತೆ, ಏನು ನಾನು ರಾಜನ ಆಗೋಕ್ಕೆ ಅರ್ಹನಾಗಿದ್ದೀನಿ. ಯಾಕಂದರೆ ಕಿರಿಯ ರಾಣಿ ಹಿರಿಯ ರಾಣಿ ಇಬ್ಬರಲ್ಲೂ ಸಹ ಒಂದು ಏನು ಜಗಳ ವೈಮನಸ್ಸು. ಯಾಕೆ ಹಿರಿಯ ರಾಣಿಗೆ ಸಂಬಂಧಪಟ್ಟವ್ರನ್ನ ಯಾರನ್ನಾದ್ರೂ ಅಧಿಕಾರ ತಂದ್ಕೊಂಡ್ಬಿಟ್ರೆ ನನ್ನ ಕಿರಿಯ ರಾಣಿಯನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ. ಸೇಮ್ ಕಿರಿಯ ರಾಣಿಗೆ ಹಿರಿಯ ರಾಣಿ ಮೇಲೆ ಇದ್ದಿದ್ದಂಥದ್ದು. ಹಾಗೆ ಈ ರಾಜನಿಗೆ ತನ್ನ ಅತಿಯಾದ ಕಾಮತೃಷೆಯಿಂದ ಬರಬಾರ್ದೇ ಇರೋ ರೋಗಗಳೆಲ್ಲ ಬಂದು ಉಕ್ಕರಿಸ್ಕೊಂಡಿರುತ್ತೆ. ಅದೇ ಟೈಮ್ಗೆ ರಾಜ ಏನು ಆ ದೇವಿಯನ್ನು ಅಪಹರಿಸ್ಕೊಂಡು ಬನ್ನಿ ಅಂತ ಹೇಳಿರ್ತಾನಲ್ಲ, ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಈ ದಾಸಿಯ ಪುತ್ರ ಕುಂಜರ್ ಸಿಂಹ ಒಂದೇ ಒಂದು ಕ್ಷಣ ಆ ಹೆಣ್ಮಗಳನ್ನ ನೋಡಿದ್ದು ಒಂದು ರೀತಿಯ ಆರಾಧನಾ ಮನೋಭಾವ. ಅಂದರೆ ಅವಳನ್ನು ಕಾಮಿಸ್ಬೇಕು, ಪ್ರೇಮಿಸ್ಬೇಕು ಅನ್ನೋ ಅಂಥದ್ದಲ್ಲ, ಒಂದು ಪ್ರೀತಿಯ ಆರಾಧನಾ ಭಾವ ಮೂಡುತ್ತೆ. ಅಲ್ಲೇ ಅವರಿಬ್ಬರ ಕಣ್ಣಿನ ಭಾಷೆ ವಿನಿಮಯ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಆ ಟೈಮಲ್ಲಿ ಪಕ್ಕದಲ್ಲಿ ಅಂದರೆ ಅಲ್ಲಿ ಒಂದು ಚಿಕ್ಕ ಮಂದಿರದಲ್ಲಿ ಇರ್ತಾರೆ. ಕಲಾಪಿ ಅನ್ನೋ ಒಂದು ಊರು ಸಣ್ಣಹಳ್ಳಿ. ಅಲ್ಲಿ ಒಂದು ಒಂದು ಚಿಕ್ಕ ಮಂದಿರದಲ್ಲಿ ಅಲ್ಲಿ ಒಂದಷ್ಟು ಊರು ಜನಗಳು ಇರ್ತಾರೆ. ಅದ್ರ ಪಕ್ಕದಲ್ಲೇ ಗೋಮತಿ ಅಂತ ಅವಳ ಸ್ನೇಹಿತನೇ, ಅಂದರೆ ಆ ಕುಮುದ್ ಅನ್ನೋ ಅವಳ ಸ್ನೇಹಿತನೇ ಗೋಮತಿ. ಅವಳಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಅದೇ ಟೈಮಲ್ಲಿ ಮದುವೆ ಮೆರವಣಿಗೆ ದಿಬ್ಬಣ ಬರ್ತಾ ಇರುತ್ತೆ ವರನ ಕಡೆದು. ಆ ಟೈಮಲ್ಲಿ ಏನಾಗುತ್ತೆ, ಈ ರಾಜ ಮತ್ತು ದಿಲ್ಲಿಯ ಸುಲ್ತಾನರಿಗೆ ಯುದ್ಧ ಆಗ್ಬಿಡುತ್ತೆ. ಅಂದರೆ ಆ ಸೈನಿಕರಿಗೂ ಈ ಸೈನಿಕರಿಗೂ ಕೈ ಮಿಲಾಯಿಸುವಂಥ ಸಂದರ್ಭ ಬಂದ್ಬಿಡುತ್ತೆ. ಏನಕ್ಕೆ ಅಂತಂದರೆ ಅವರು ದೇವಿಯನ್ನು ಆರಾಧಿಸೋಕ್ಕೆ ಬಂದಿರ್ತಾರೆ, ಇವರು ದೇವಿಯನ್ನು ಆರಾಧಿಸೋಕ್ಕೆ ಬಂದಿರ್ತಾರೆ. ಯಾವ ರೀತಿಯ ಆರಾಧನೆ ಅವ್ರದ್ದು, ಆ ಹೆಣ್ಣು ಮಗಳನ್ನು ಭೋಗಿಸುವಂಥ ಆರಾಧನೆ. ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಬಂದಿರುತ್ತೆ, ಅವಳು ತುಂಬ ಸುಂದರವಾಗಿದ್ದಾಳೆ ಅಂತ. ಈ ಕಡೆ ಆ ದೆಹಲಿಯ ನವಾಬನಿಗೂ ಅದೇ ಆಸೆ, ಅವಳು ನನ್ನ ರಾಣಿ ಸಾಹೇಬ್ ಆಗಬೇಕು ಅಂತ. ಇವನಿಗೂ ಅಷ್ಟೇ, ಅವನ ಮಂಚದಲ್ಲಿ ಅವಳು ಇರಬೇಕು ಅಂತ. ಆ ಕಾರಣಕ್ಕೆ ಆ ಸೈನಿಕರಲ್ಲಿ ಉಂಟಾದಂಥ ಗಲಭೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ದೊಡ್ಡ ಮಟ್ಟಕ್ಕೆ ಹೋದಾಗ ಮಧುವಣಗ ಏನಿರ್ತಾನೆ ಅವನು ಈ ರಾಜನ ಪ್ರಾಣವನ್ನು ಉಳಿಸ್ತಾನೆ. ಆ ಕಾರಣಕ್ಕೆ ಅವನು ಪ್ರೀತಿ ಪಾತ್ರನಾಗ್ತಾನೆ. ಅರಮನೆಗೆ ಹೋಗ್ತಾನೆ. ಅಲ್ಲಿ ರಾಜನ ಬಾಕಿಯವ್ರು ಏನಿರ್ತಾರೆ ಆಡಳಿತದಲ್ಲಿ ಆಡಳಿತ ಮಾಡ್ತವಂಥ ಕುತಂತ್ರಿಗಳು ಮತ್ತು ಕುಂಜರ್ ಸಿಂಹನಿಗೆ ದಾಸಿ ಮಗನಿಗೆ ಅಧಿಕಾರ ಸಿಗಬಾರ್ದು ಅಂತ ಬಯಸುವಂಥ ಒಂದಷ್ಟು ಮಂದಿ ಏನು ಮಾಡ್ತಾರೆ, ಈ ಮಧುವಣಿಗ ದೇವಿ ಸಿಂಹನನ್ನೇ ರಾಜನನ್ನಾಗಿ ಆರಿಸ್ಬಿಡ್ತಾರೆ. ಅದು ರಾಜನಿಗೆ ಸ್ವತಃ ಅವನು ತುಂಬ ಆಯಾಸಗೊಂಡಿರ್ತಾನೆ. ತುಂಬ ಅಂದರೆ ಅವನು ಹತ್ತತ್ರ ಮರಣ ಸ್ಥಿತಿಯನ್ನು ತಲುಪಿಟ್ಟಿರ್ತಾನೆ. ಆ ಮಟ್ಟಿಗಿನ ಟೈಮಲ್ಲಿ ಅವನು ರಾಜ ಸಹಿ ಮುದ್ರೆನ ಹಾಕ್ಕೊಂಡು ಅವ್ನಿಗೆ ಏನು ಹೇಳ್ತಿರ್ತಾನೋ ಅದನ್ನು ಉಲ್ಟಾ ಮಾಡಿ, ಅಂದರೆ ಅವನು ನನ್ನ ಮಗ ಕುಂಜರನಿಗೆ ಸಿಗಬೇಕು ಅಂತ ಹೇಳ್ತಿರ್ತಾನೋ ಅಥವಾ ಬೇರೆ ಏನು ಹೇಳ್ತಿರ್ತಾನೋ, ಆದರೆ ಅದು ಯಾವುದನ್ನು ಗಣನೆಗೆ ತಗೊಳ್ಳಲ್ಲ. ನಮ್ಮ ಜನಾಂಗದವನೇ ಈ ದೇವಿ ಸಿಂಹ. ಹಂಗಾಗಿ ರಾಜನಿಗೆ ಅವನ ಹೋರಾಟದಲ್ಲಿ ಸಹಾಯ ಮಾಡೋನೆ. ಅವನ ಪ್ರಾಣವನ್ನು ಲೆಕ್ಕಿಸದೆ ರಾಜನ ಪ್ರಾಣವನ್ನು ಉಳಿಸಿದ್ದಾನೆ. ಹಂಗಾಗಿ ಅವನು ರಾಜ ಅಂತ ಘೋಷಣೆ ಮಾಡಿಬಿಡ್ತಾರೆ. ಈ ಕಡೆ ಕಿರಿ ರಾಣಿಗೆ ಒಳ್ಳೊಳ್ಗೆ ವೈಮನಸ್ಸು ಶುರುವಾಗುತ್ತೆ. ಈ ಕಡೆ ಕುಂಜರ್ ಸಿಂಹನಿಗೆ ತನ್ನ ಅಧಿಕಾರ ಹೋಯ್ತಲ್ಲ ಅಂತ ಅನ್ನೋ ಒಂದು ಬೇಜಾರು ಆಗುತ್ತೆ. ಇದೆಲ್ಲದರ ನಡುವೆ ಈ ದೆಹಲಿಯ ನವಾಬನಿಗೂ ಸಹ ಮುಗ್ಧ ಹೆಣ್ಣು ಮಗಳ ಮೇಲೆ ಒಂದು ಆಸೆ ಹುಟ್ಟುಬಿಡುತ್ತೆ. ಸಂಪೂರ್ಣ ನಾಶ ಆಗುತ್ತೆ. ಅಂದರೆ ಆ ಊರೇ ಬಿಟ್ಟು ಆ ಹೆಣ್ಣು ಮಗಳು ಕುಮುದ್ ಮತ್ತು ಅವರಪ್ಪ ನರಪತಿ ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ. ನೋಡಿ, ಯಾವುದೇ ಆದರೂ ಅಷ್ಟೇ, ಈಗ ಆ ನರಪತಿಗೂ ಗೊತ್ತಿರುತ್ತೆ ನನ್ನ ಮಗಳು, ಅಲ್ಲದೆ ನರಪತಿಗೂ ಗೊತ್ತಿರುತ್ತೆ, ಅಲ್ಲದೆ ಆ ಹೆಣ್ಣು ಮಗಳು ಹೇಳ್ತಿರ್ತಾಳೆ, ನಾನು ಕೇವಲ ದುರ್ಗಾದೇವಿಯ ಪೂಜಾರಿಣಿ ಅಷ್ಟೇ. ಅಂದರೆ ನಾನು ಯಾವುದೇ ದೇವರ ಅವತಾರ ಅಲ್ಲ. ನೀವೇನು ನನ್ನ ಬಳಿ ಬಂದು ಕೇಳ್ತೀರಾ ಅದನ್ನು ನಾನು ದೇವರ ಮುಂದೆ ಅಷ್ಟೇ ನಮ್ರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಅದೇನೇ ಕೊಡೋದಿದ್ರೂ ದುರ್ಗಾದೇವಿನೇ ಕೊಡ್ತಾಳೆ, ನನ್ನದೇನೂ ಇಲ್ಲ ಅಂತ. ಆದರೆ ಅಲ್ಲಷ್ಟು ಜನಗಳ ನಂಬಿಕೆ, ಅಂದರೆ ಅವ್ರು ಕೇಳಿದ್ದಂಥ ಎಲ್ಲ ವರಗಳನ್ನು ದೇವರು ಆ ಕ್ಷಣಕ್ಕೆ ದಯಪಾಲಿಸಿರ್ತಾನೆ. ಆ ಕಾರಣಕ್ಕಾಗಿ ದೇವಿಯ ಅವತಾರನೇ ಅವಳು ಅನ್ನೋವಂಥ ಮೂಢನಂಬಿಕೆಗೆ ಜನಗಳು ಒಳಗಾಗ್ಬಿಟ್ಟಿರ್ತಾರಲ್ಲ, ಹಂಗಾಗಿ ಅವಳು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಮಾತು, ನಯ ವಿನಯ ಎಲ್ಲದರಲ್ಲೂ ದುರ್ಗಾ ಮಾತೆಯನ್ನು ಸರಿಸಮನಾಗಿರ್ತಾಳೆ ಅನ್ನೋ ಕಾರಣದಿಂದ ಅವಳು ದುರ್ಗಾ ಮಾತೆನೇ ಅಂತಲೇ ನಂಬಿಬಿಡ್ತಾರೆ. ಅದಾದ ನಂತರ ಅವರು ತಪ್ಪಿಸ್ಕೊಂಡು ಒಂದು ಸುಂದರ ಬೇತ್ವಾ ಅನ್ನೋ ಒಂದು ನದಿ ಹರಿಯುತ್ತಂತೆ. ಅದು ಗೊತ್ತಿಲ್ಲ ನಿಜ. ಬಟ್ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಂದರೆ, ಇದು ನಿಜ ನಡೆದಿರುವಂಥ ಘಟನೆಯನ್ನು ಬರೆದಿರುವಂಥದ್ದಂತೆ. ಅಲ್ಲದೆ ಅಲ್ಲಿ ಸುತ್ತಮುತ್ತ ಪ್ರದೇಶಗಳಿಗೆ ಹೋಗಿ ಹಣ್ಣನ್ನು ಮುದುಕರನ್ನು ಕೇಳಿ ತಿಳ್ಕೊಂಡು ಬರೆದಿರುವಂಥ
ನೈಜ ಆಧಾರಿತ ಘಟನೆ. ಅಂದರೆ ಕಾದಂಬರಿಗೆ ಬೇಕಾದಂಥ ಅಲ್ಪ ಸ್ವಲ್ಪ ಮಸಾಲೆಯನ್ನು ಸೇರಿಸದೆ ಯಾರೂ ಬರೆಯೋಕ್ಕಾಗಲ್ಲ. ಒಂದಷ್ಟು ಹೆಸರುಗಳು ಅವರೇ ಹೇಳಿರೋ ಪ್ರಕಾರ ಒಂದಷ್ಟು ಹೆಸರುಗಳು ಹಾಗೂ ಮರ್ತೋಗಿರೋವಂಥದ್ದು, ಆ ಇತಿಹಾಸಕಾರರಿಗೂ ಲಭ್ಯ ಇಲ್ಲದೇ ಇರೋ ಕಾರಣಕ್ಕೆ ಒಂದಷ್ಟು ಈಗಿನ ಹೆಸರುಗಳನ್ನು ಸೇರಿಸಿದಾರಂತೆ. ಹಂಗಾಗಿ ಅಲ್ಲಿ ಬೇತ್ವಾ ಅನ್ನೋ ಒಂದು ನದಿಯ ಪ್ರದೇಶದಲ್ಲಿ ಒಂದು ಚಿಕ್ಕ ಮಂದಿರವನ್ನು ಕಟ್ಕೊಂಡು ಅಲ್ಲಿ ಈ ಕುಮುದ್ ಮತ್ತು ನರಪತಿ ಇಬ್ಬರು ಇರ್ತಾರೆ. ಈ ನರಪತಿಗೆ ಮಗಳು ಸಾಮಾನ್ಯ ಹೆಣ್ಣುಮಗಳು ಅನ್ನೋದು ಗೊತ್ತಿರುತ್ತೆ. ಅಲ್ಲದೆ ಯಾರು ಭಕ್ತರು ಬರ್ತಾ ಇರ್ತಾರಲ್ಲ ಅವರು ತಂದು ಕೊಡುವಂತಹ ಬೆಳ್ಳಿ ಬಂಗಾರ ಏನು ಅತ್ಯಮೂಲ್ಯ ವಸ್ತುಗಳಿಗೆ ಆ ನರಪತಿಯನ್ನು ಆಸೆಪಟ್ಟು ಆ ಹೆಣ್ಣು ಮಗಳ ಒಂದು ರೀತಿಯ ಜೀವನ ಹಾಳಾಗೋದಕ್ಕೆ ತಂದೆಯೂ ಸಹ ಕಾರಣ ಆಗ್ತಾನೆ. ಅಂತಂದರೆ ತಪ್ಪು ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅವಳು ಹೇಳ್ತಾನೆ ಇರ್ತಾಳೆ, ಆದರೆ ತಂದೆ ಅವಳನ್ನು ದುರ್ಗಾದೇವಿ ರೀತಿಯಲ್ಲೇ ನೋಡೋಕ್ಕೆ ಇಷ್ಟಪಡ್ತಾನೆ. ಅಲ್ಲಿಂದ ತಲೆ ತಪ್ಪಿಸ್ಕೊಂಡು ಅವರು ಬೆತ್ವಾ ನದಿ ದಂಡೆಗೆ ಬಂದ್ರೂ ಸಹ ಇಲ್ಲೇನಾಗುತ್ತೆ, ರಾಜನ ಮರಣಾನಂತರ ದೇವಿ ಸಿಂಹನಿಗೆ ಏನೋ ಪಟ್ಟವನ್ನು ಕಟ್ತಾರೆ. ಅವನು ದೆಹಲಿ ನವಾಬರ ಜೊತೆ ಹೊಂದಾಣಿಕೆ ಇರಲ್ಲ. ಈ ಕಿರಿರಾಣಿ ಏನು ಮಾಡ್ತಾಳೆ, ನಮ್ಮವನಲ್ಲ ಇವನು, ಯಾರೋ ಬಂದು ರಾಜನಿಗೆ ಸಹಾಯ ಮಾಡಿದ ತಕ್ಷಣಕ್ಕೆ ನಮ್ಮ ಸಿಂಹಾಸನವನ್ನು ಅಲಂಕರಿಸೋಕ್ಕಾಗಲ್ಲ ಇವನು, ನಮ್ಮ ಏನು ಒಂದಷ್ಟು ಬಿರುದು ಬಾವಾಳಿಗಳಿರುತ್ತೆ, ಒಂದಷ್ಟು ಸ್ಥಾನಮಾನಗಳಿರುತ್ತೆ, ಅದನ್ನೆಲ್ಲ ಮೂಲೆ ಗುಂಪು ಮಾಡಿ ಯಾವನೋ ಬಂದು ಅಧಿಕಾರದಲ್ಲಿ ಕೂತ್ಕೊಂಡು ಇದನ್ನು ಸಹಿಸೋಕ್ಕಾಗಲ್ಲ, ಲೆಕ್ಕವಾಗಿ ಕುಂಜರ ಸಿಂಹನಿಗೆ ಸೇರಬೇಕಿತ್ತು ಅಂತ ಅನ್ನೋ ಒಂದು ಮನಸ್ಸಿರುತ್ತಲ್ಲ, ಅದಕ್ಕಾಗಳು ಏನು ಮಾಡ್ತಾಳೆ, ನವಾಬರ ಜೊತೆ ದೆಹಲಿ ನವಾಬರ ಜೊತೆ ಸೇರಿಕೊಂಡು ದೇವಿ ಸಿಂಹನ ಮೇಲೆ ಯುದ್ಧವನ್ನು ಸಾರ್ತಾಳೆ. ಅದರಲ್ಲಿ ಹೀನಾಯವಾಗಿ ಸೋಲ್ತಾಳೆ. ಸೋಲನ್ನು ಅನುಭವಿಸಿದ ಮೇಲೆ ಸೆರೆಮನೆ ವಾಸನೂ ಆಗುತ್ತೆ. ಅಲ್ಲಿಂದ ಮತ್ತೆ ಹಿರಿರಾಣಿ ಕಿರಿರಾಣಿ ಇಬ್ಬರು ಒಂದಾಗಿ ಅವರ ಏನು ಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡು ನವಾಬನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಇಲ್ಲಿ ಜನಾರ್ದನ ಮತ್ತು ಲೋಚನ ಸಿಂಹ ಅನ್ನೋರು ಇಬ್ಬರು ಮುಖ್ಯರಾಗ್ತಾರೆ. ಇವರು ಎಷ್ಟು ಕುಟಿಲತಂತ್ರಿಗಳು ಅಂತಂದರೆ, ಜನಾರ್ದನ ಅಂತ ಅನ್ನೋರು ಹುಟ್ಟು ಬ್ರಾಹ್ಮಣ. ಅವನು ದೈಹಿಕವಾಗಿ ಯುದ್ಧವನ್ನು ಮಾಡೋಕ್ಕಾಗದೇ ಇದ್ದರೂ ಕುತಂತ್ರದಲ್ಲಿ ಕುತಂತ್ರ ಮಾಡಿ ಒಂದು ಮಟ್ಟಿಗಿನ ಎಲ್ಲವನ್ನ ಹಾಳು ಮಾಡೋದರಲ್ಲಿ ನಿಸ್ಸೀಮನಾಗಿರುತ್ತಾನೆ. ಇನ್ನು ಲೋಚನ ಸಿಂಹ ತಲೆಯಲ್ಲಿ ಬುದ್ಧಿವಂತ ಆಗದೇ ಇದ್ದರೂ ಸಹ ದೈಹಿಕವಾಗಿ ತುಂಬ ಶಕ್ತಿವಂತನಾಗಿರ್ತಾನೆ. ಅವನು ಯುದ್ಧದಲ್ಲಿ ನೈಪುಣ್ಯವನ್ನು ಪಡೆದಿರ್ತಾನೆ. ಯಾವ ಮಟ್ಟಿಗಿನ ಯುದ್ಧವಾದರೂ ಸರಿ ಜಯಿಸ್ತೀನಿ ಅನ್ನೋ ಒಂದು ಇದಿರುತ್ತೆ. ಅಲ್ಲದೆ ಈ ರಾಮ್ ದಯಾಳ್ ಮೊದಲೇ ಹೇಳಿದ್ನಲ್ಲ, ಇವನಂಥ ಕುತಂತ್ರಿ ಇನ್ನೊಂದಿಲ್ಲ. ಇವನಿಂದನೇ ಬಹುಶಃ ವಿರಾಟ ಸಾಮ್ರಾಜ್ಯ ಹಾಳಾಯಿತು ಅಂತ ಹೇಳಬೇಕು. ಯಾಕಂದರೆ ಅಲ್ಲಿಂದ ಆದಮೇಲೆ ಕುಂಜರ ಸಿಂಹ ಇದ್ಯಾವುದು ಸಹವಾಸನೆ ಬೇಡ ಅಂತ ತಪ್ಪಿಸ್ಕೊಂಡು ಬರ್ತಾನೆ. ಅಂದರೆ ಆ ಯುದ್ಧದಲ್ಲಿ ಸೋಲಾಗ್ತಾರಲ್ಲ, ಕಿರಿರಾಣಿ ಪಂಗಡವನ್ನು ಸೇರಿಕೊಂಡು ದೇವಿ ಸಿಂಹನ ಮೇಲೆ, ಅಂದರೆ ನವಾಬರ ಸಹಾಯ ತಗೊಂಡು ದೇವಿ ಸಿಂಹನ ಮೇಲೆ ಯುದ್ಧವನ್ನು ಮಾಡ್ತಾರೆ. ದೇವಿ ಸಿಂಹನಿಗೆ ಅಂದರೆ ನವಾಬನಿಗೆ ಖಂಡಿತ ಏನು ದೇವಿ ಸಿಂಹನ ಮೇಲಾಗಲಿ ಆ ರಾಜ್ಯದ ಮೇಲೆ ಆಗಲಿ ಯುದ್ಧ ಮಾಡುವಂಥ ಮನಸ್ಸಿರಲ್ಲ. ಅವನಿಗೆ ಬೇಕಾಗಿದ್ದು ಕುಮುದ್, ಅಂದರೆ ಆ ದುರ್ಗಾಮಾತೆಯ ರೂಪ ಅಂತ ಅನ್ನಿಸ್ಕೊಂಡಿದ್ದಾಳಲ್ಲ ಅವಳು ಹೆಣ್ಣು ಮಗಳು, ಅವನ ನವಾಬನ ರಾಣಿ ಆಗಬೇಕಾಗಿತ್ತು. ಅದೊಂದೇ ಕಾರಣಕ್ಕೆ ಅವನು ಅವ್ರಿಗೆ ಸಹಾಯವನ್ನು ಮಾಡ್ಕೊಳ್ಳೋಕ್ಕೆ ಒಪ್ಕೋತಾನೆ. ಯಾಕಂದರೆ ಅವಳು ಇರುವಂಥ ಸಂಪೂರ್ಣ ವಿವರ ಅಲ್ಲಿರುವಂಥ ಒಂದಷ್ಟು ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಅದೇ ಅವರೆಲ್ಲ ತಿಳ್ಕೊಂಡಾದ್ಮೇಲೆ ಈ ದುರ್ಗಾಮಾತೆ ಇರುವಂಥದ್ದು ಬೇತ್ವಾ ಅನ್ನೋ ಒಂದು ವಿರಾಟ ಅನ್ನೋ ಒಂದು ಪ್ರದೇಶದ ಬೇತ್ವಾ ಅನ್ನೋ ಒಂದು ನದಿಯ ಒಂದು ಗುಹೆ ಒಳಗಡೆ ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಕಡೆ ದೇವಿ ಸಿಂಹನ ಸೈನ್ಯ, ಒಂದು ಕಡೆ ನವಾಬರ ಸೈನ್ಯ. ಇವರು ಅಂದರೆ ಇವರು ಬೇತ್ವಾ ಅನ್ನೋ ಒಂದು ನದಿಯ ಪ್ರದೇಶದಲ್ಲಿ ವಿರಾಟ ಅನ್ನೋ ಒಂದು ರಾಜ, ಆ ರಾಜನ ರಕ್ಷಣೆಯನ್ನು ಪಡ್ಕೊಂಡು ಕುಮುದ್ ಮತ್ತು ಅವರಪ್ಪ ಇರ್ತಾರೆ. ಅವರು ದೋಂಗಿ ಸಮುದಾಯಕ್ಕೆ ಸೇರಿರೋರಾಗಿದ್ದರಿಂದ, ವಿರಾಟದ ರಾಜನೂ ಸಹ ದೋಂಗಿ ಸಮುದಾಯಕ್ಕೆ ಸೇರಿರೋರಾಗಿರೋದ್ರಿಂದ ಅವ್ರಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. ಅಲ್ಲದೆ ಅಲ್ಲಿ ಯಾವಾಗ ನವಾಬರಾಗಿರ್ಬೋದು, ದೇವಿಸಿಂಹ ಆಗಿರ್ಬೋದು, ಇವರಿಬ್ಬರೂ ಸಹ ವಿರಾಟದ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಬರ್ತಾರೆ ಅಂತ ಗೊತ್ತಾದಾಗ ಸ್ವತಃ ರಾಜ ಹೇಳ್ತಾನೆ, ಇವರಿಬ್ಬರು ಆಸೆನೂ ಕೆಟ್ಟದಾಗಿ ಇರೋದ್ರಿಂದ ನಾನು ಖಂಡಿತವಾಗಿಯೂ ನಮ್ಮ ತಾಯಿ ದುರ್ಗಾಮಾತೆಯ ಪ್ರತಿರೂಪವಾಗಿರುವಂಥ ಹೆಣ್ಣು ಮಗಳನ್ನ ಅವಳಿಗೆ ನಿಜ ಕೊಡಲ್ಲ, ಪ್ರಾಣ ಹೋದರೂ ಸಹಿ ಹೋರಾಡ್ತೀವಿ ಅಂತ ಅನ್ನೋ ಒಂದು ವಚನವನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಈ ಕುಂಜರ ಸಿಂಹ ಒಂದಷ್ಟು ಸಾಮಂತರನ್ನ ಪಾಳೆಗಾರನನ್ನು ಸೇರಿಸ್ಕೊಂಡು ಅವನೇ ಒಂದು ಪಂಗಡವನ್ನು ಮಾಡಿಕೊಂಡು ಅವನು ಸಹ ಈ ದುರ್ಗಾದೇವಿಯ ರಕ್ಷಣೆಗೆ ನಿಂತುಬಿಟ್ಟಿರ್ತಾನೆ. ಅಲ್ಲಿ ಒಂದು ರೀತಿಯ ಮಾನಸ ಪೂಜೆ ಅಂತ ಏನು ಕರಿತೀವಿ, ಹಂಗೆ ಮಾನಸ ಪ್ರೇಮ ಅಂತ ಹೇಳ್ಬೋದು. ಅಷ್ಟು ಶುದ್ಧವಾಗಿರುತ್ತೆ ಅವರಿಬ್ಬರು ಪ್ರೇಮ. ಅಂದರೆ ದಿನ ಮಾತಾಡೋದು, ಕತೆ ಆಡೋದು, ಮೈಕೈ ಅದು ಯಾವುದೂ ಇರಲ್ಲ.
ಶುದ್ಧ ಮನಸ್ಸಿನ ಪ್ರೇಮ ಆಗಿರುತ್ತೆ. ಇಬ್ರಿಗೂ ಗೊತ್ತಿರುತ್ತೆ ಅದು. ಆದರೆ ಪ್ರತಿ ಮಾತಿನಲ್ಲಿಯೂ ಒಂದು ಸಭ್ಯತೆ ಇರುತ್ತೆ, ಪ್ರತಿ ನಡವಳಿಕೆಯಲ್ಲಿಯೂ ಒಂದು ಸಭ್ಯತೆ ಇರುತ್ತೆ. ಆ ಮಟ್ಟಿಗೆ ಅಂದರೆ ಅವನು ಡಿಸೈಡ್ ಮಾಡೇ ಬಿಟ್ಟಿರ್ತಾನೆ, ಕುಂಜರ ಸಿಂಹ ನನಗೆ ಯಾವುದೇ ಆಸ್ಥಾನ, ಯಾವುದೇ ರಾಜ್ಯ, ಯಾವುದೇ ದೊರೆಯ ಪ್ರಭುತ್ವ ಯಾವುದೂ ಬೇಡ, ನನಗೆ ಬೇಕಾಗಿರುವಂಥದ್ದು ಆ ದೇವಿಯ ರಕ್ಷಣೆ, ಅವಳ ಪಾದ ಧೂಳಿನ ರಕ್ಷಣೆ ಅಷ್ಟೇ ಬೇಕಾಗಿರೋದು ಅಂತ ತೀರ್ಮಾನ ಮಾಡಿರ್ತಾನೆ. ಇದೆಲ್ಲದರ ಮಧ್ಯೆ ನಾನು ಏನು ಹೇಳ್ತಾ ಇದ್ದೀನಿ, ಮಧುವಣಗಿತ್ತಿಯಾಗಿ ಬಂದಿರ್ತಾನಲ್ಲ ದೇವಿ ಸಿಂಹ. ಆ ಟೈಮಲ್ಲಿ ಮದುವೆಯಾದ ವಧು ಯಾರಾಗಿರ್ತಾಳೆ ಅಂದರೆ ಈ ಕುಮುದ್ನ ಗೆಳತಿ ಗೋಮತಿನೇ ಆಗಿರ್ತಾಳೆ. ಇವಳು ಯಾವಾಗ ದೇವಿ ಸಿಂಹ ಆ ರಾಜ್ಯದ ರಾಜ ಆಗ್ತಾನೆ ಅಂತ ರಾಜ ಆಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅವಳು ಮನಸ್ಸಿನಲ್ಲೇ ಮಣ್ಣಿನ ಅರಮನೆಯನ್ನು ಕಟ್ಕೊಂಡ ಹೋಗ್ತಾ ಇರ್ತಾಳೆ. ರಾಜ ಒಂದಲ್ಲ ಒಂದು ದಿನ ಬರ್ತಾನೆ, ನನ್ನನ್ನು ಮೇನೆಯಲ್ಲಿ ಕರ್ಕೊಂಡು ಹೋಗ್ತಾನೆ, ನನ್ನನ್ನು ರಾಣಿಯಾಗಿ ಸ್ವೀಕರಿಸ್ತಾನೆ, ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾನೆ ಅಂಥದ್ದೆಲ್ಲವನ್ನು ಕನಸು ಕಂಡಿರ್ತಾಳೆ. ಆದರೆ ದೇವಿ ಸಿಂಹನ ಬಳಿ ಇದು ಯಾವುದಕ್ಕೂ ಆಸ್ಪದ ಇರಲ್ಲ. ಕೊನೆಗೆ ಅವಳು ಸಹ ರೊಚ್ಚಿಗೇಳ್ತಾಳೆ. ಇಷ್ಟೆಲ್ಲ ಆದ್ರೂ ದೇವಿ ಸಿಂಹ ನನ್ನ ಬಗ್ಗೆ ಯಾವುದೇ ಆಸೆಗಳನ್ನು, ನಿರೀಕ್ಷೆಗಳನ್ನು ಇಟ್ಕೊಂಡಿಲ್ಲ ಅಂತ. ಕೊನೆಗೇನಾಗುತ್ತೆ, ವಿರಾಟ ರಾಜ್ಯದ ಮೇಲೆ ನವಾಬರ ಸೇನೆ, ದೇವಿ ಸಿಂಹನ ಸೇನೆ ಎಲ್ಲ ಒಂದೇ ಸಲ ಮುಗಿಬೀಳುತ್ತೆ. ಕುಂಜರ ಸಿಂಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೋರಾಡ್ತಾನೆ, ಆದರೆ ಕೊನೆಯ ಗಳಿಗೆಯಲ್ಲಿ ಅದು ಯಾವುದೂ ಆಗಲ್ಲ. ಅಂದರೆ ಈ ಕುಂಜರ ಸಿಂಹ ವಾಪಸ್ ಹೋಗ್ತಾ ಇರ್ತಾನೆ. ಅಂದರೆ ಯುದ್ಧದಲ್ಲಿ ವಿರಾಟ ನಗರ ಎಲ್ಲವನ್ನ ಕಳ್ಕೊಂಡಿರುತ್ತೆ, ಏನೂ ಉಳಿದಿರಲ್ಲ. ಅಲ್ಲದೆ ಅವರು ಸೈನಿಕರು ಓಡಾಡಬೇಕಾದ್ರೆ ಸ್ವತಃ ರಾಜನ ಸಮೇತ ಎಲ್ಲರೂ ಒಂದು ತಲೆಗೆ ಬಿಳಿಯ ಅದು ಹಳದಿ ಅಲ್ಲ, ಆರೆಂಜ್ ಕಲರ್, ಏನಂತಾರೆ ಅದು ಕಲರ್ ಕನ್ನಡದಲ್ಲಿ ಬರ್ತಾನೆ, ಕೇಸರಿ ಬಣ್ಣದ ರುಮಾಲನ್ನು ಸುತ್ತಕೊಂಡಿರ್ತಾರೆ. ಎಲ್ಲರೂ ಸ್ವತಃ ಆತ್ಮಾಹುತಿಗೆ ಸಜ್ಜಾಗಿರ್ತಾರೆ. ಕಾರಣ ಇಷ್ಟೇ, ನವಾಬನಿಗಾಗಲಿ ಅಥವಾ ದೇವಿ ಸಿಂಹನಿಗಾಗಲಿ ನಾವು ಶರಣು ಬಂದರೆ ನಮ್ಮ ಮರ್ಯಾದೆ ಏನೂ ಉಳಿಯಲ್ಲ. ಜೊತೆಗೆ ನಮ್ಮ ಯಾವುದೇ ರಾಜನ ಮನಸ್ಸಿಗೆ ಬರದಂಥ ಕೆಲಸ, ಸ್ವತಃ ಅವನ ದಾಸಿಯರಾಗಿ ಬಾಳ್ಬೇಕಾಗುತ್ತೆ. ಎಲ್ಲರೂ ಕೇಸರಿ ಬಣ್ಣದ ರುಮಾಲನ್ನು ಸುತ್ತಕೊಂಡಿರ್ತಾರೆ. ಜೊತೆಗೆ ಅವರ ಎಲ್ಲ ಮಕ್ಕಳ ಕುಟುಂಬ ವರ್ಗದವರು, ಸೈನಿಕರು, ರಾಜ ಎಲ್ಲ ಕುಟುಂಬದ ವರ್ಗಕ್ಕೆ ಅಗ್ನಿಗೆ ಆಹುತಿ ಆಗೋದಕ್ಕೆ ಸಲಹೆ ಸೂಚನೆಯನ್ನು ಕೊಟ್ಟಿರಲಾಗುತ್ತೆ. ಇದು ಕುಂಜರ ಸಿಂಹನಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ನಾವೇ ಎತ್ತಿ ಆಡಿಸಿ ಬೆಳೆಸಿದ ಮಕ್ಕಳನ್ನು ನಾವೇ ಕೈಯಾರ ಬೆಂಕಿಗೆ ನೂಕೋದು ಅಷ್ಟು ಸಮಂಜಸ ಅಲ್ಲ ಅಂತ ಅವನ ಅಭಿಪ್ರಾಯ. ಆದರೆ ಇದೆಲ್ಲ ಆಗೋದ್ರ ವೇಳೆಗೆ ವಿರಾಟ ನಗರ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿರುತ್ತೆ. ಒಂದು ಕಡೆ ಆ ಟೈಮ್ಗೆ ಕುಂಜರ ಸಿಂಹ ಹೋಗ್ತಾನೆ ಯಾರ ಹತ್ರ, ಕುಮುದ್ ದುರ್ಗಾ ಅವತಾರ ರೂಪಳ ಅವತಾರ ಹತ್ರನೇ. ನಾನು ಮೊದಲೇ ಹೇಳ್ದಂಗೆ ಅವರಿಬ್ಬರಿಗೆ ಪ್ರೇಮಾಂಕುರ ಆಗಿರುತ್ತೆ. ಅವನು ಹೇಳ್ತಾನೆ, ಇಲ್ಲಿರೋದ್ರೆ ನಿನಗೆ ಕ್ಷೇಮ ಅಲ್ಲ. ಯಾಕಂದರೆ ಒಂದು ಕಡೆ ದೆಹಲಿ ನವಾಬ, ಒಂದು ಕಡೆ ದೇವಿ ಸಿಂಹ, ಇಬ್ಬರು ದೇವಿ ಸಿಂಹನಿಗೆ ನಿನ್ನ ಮೇಲೆ ಆಕ್ರಮಣವನ್ನು ಮಾಡ್ಬೋದು. ದೇವಿ ನವಾಬನ ಕೈಗೆ ಸಿಕ್ಕಿದ್ರಂತ ನಿನ್ನನ್ನು ಖಂಡಿತ ಬಿಡಲ್ಲ. ಹಾಗಾಗಿ ನಾವಿಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಕೇಳಿದಾಗ, ಅಲ್ಲೇ ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿಂದ ತಪ್ಪಿಸ್ಕೊಂಡ್ರೆ ನಾವು ಎಲ್ಲಾದರೂ ಮುಂದೆ ಯಾವುದೇ ರೀತಿ ಜೀವನ ಮಾಡ್ಬೋದು ಅನ್ನೋ ಒಂದು ಬಯಸಿದಾಗ ಕುಮುದ ಹೇಳ್ತಾಳೆ, ಇಬ್ಬರು ಜೊತೆಗೆ ಹೋಗೋದು ಬೇಡ, ನಾನು ಬೇತ್ವಾ ನದಿಯನ್ನು ಬಳಸಿ ಬರ್ತೀನಿ, ನೀನು ಈ ಕಡೆಯಿಂದ ಬಾ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ದೇವಿ ಸಿಂಹ ಕುಂಜರ ಸಿಂಹನಿಗೆ ಎದುರು ಬದರಾಗಿ ಸಿಗ್ತಾನೆ. ಅವ್ನಿಗೆ ಎಷ್ಟು ಅಣಗಿಸಿ ಮಾತಾಡ್ತಾನೆ ಅಂತಂದರೆ, ಕುಂಜರ ಸಿಂಹ ಮುಂದೆ ಹೋಗೋದಕ್ಕೆ ಆಗಲ್ಲ, ಅವನು ಹೆದರಿಸೇ ಹೋಗಬೇಕಾಗತ್ತೆ. ಅವನಿಗೂ ಕುಂಜರ ಸಿಂಹನಿಗೂ ಘೋರವಾದ ಯುದ್ಧ ಆಗ್ತಾ ಇರೋವಂಥ ಟೈಮಲ್ಲೇ ಈ ನವಾಬನ ಸೈನಿಕರು ಕುಮುದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಕುಂಜರ ಸಿಂಹನ ಖಡ್ಗ ಸಡಿಲ ಆಗುತ್ತಾ ಬರುತ್ತೆ. ಯಾಕಂದರೆ ಅವನಿಗೆ ನವಾಬರು ಎಲ್ಲಿ ಅವಳನ್ನು ಹಿಡ್ಕೊಂಡ್ಬಿಡ್ತಾರೋ ಅಥವಾ ಎಲ್ಲಿ ಅವಳನ್ನು ಸಿಗಿಸ್ಕೊಂಡ್ಬಿಡ್ತಾರೋ, ಎಲ್ಲಿ ಅವ್ರನ್ನ ಒಂದು ಸುಂದರವಾದ ಕುಸುಮವನ್ನು ಹಾಳು ಮಾಡಿಬಿಡ್ತಾರೋ ಅನ್ನೋದು ದಿಗ್ಲು ಬಂದಿಟ್ಟಿಗೆ ಅವನ ಹಿಡ್ದಂಥ ಖಡ್ಗ ಸಡಿಲ ಆಗುತ್ತೆ. ವೀರಾವೇಶದಿಂದ ಹೋರಾಡ್ತಿದ್ದವನು ಸಡನ್ನಾಗಿ ಸೋತವನಂತೆ ಆಗ್ತಾನೆ. ಅದೇ ಸಮಯವನ್ನು ಸಾಧಿಸಿ ದೇವಿ ಸಿಂಹ ಅವನ ರುಂಡವನ್ನು ಕತ್ತರಿಸ್ತಾನೆ. ಅದೇ ಟೈಮಲ್ಲಿ ಈ ಕಡೆ ಏನು ನವಾಬ ಆಗಿರ್ಬೋದು, ದೇವಿ ಸಿಂಹ ಆಗಿರ್ಬೋದು, ಆ ಒಂದು ಸುಂದರ ಸುಕೋಮಲ ಹೆಣ್ಮಗಳು ನಡ್ಕೊಂಡು ಹೋಗ್ತಾ ಇದ್ಲು. ಅವಳನ್ನು ಹಿಂಬಾಲಿಸಿ ಹೋದಾಗ ಅವಳು ಒಂದು ಬೇತ್ವಾ ನದಿಯ ದಂಡೆಯ ಮೇಲೆ ನಿಂತು ಅಲ್ಲಿಂದ ನೀರಿಗೆ ಧುಮುಕ್ಬಿಡ್ತಾಳೆ. ಇನ್ನೂ ಅವಳ ಪಾದದ ಹೆಜ್ಜೆ ಗುರುತು ಆ ನದಿಯ ದಡದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಅದಾದ ನಂತರ ನವಾಬನಿಗೆ ದೇವಿ ಸಿಂಹನಿಗೆ ಇಬ್ರಿಗೂ ತಮ್ಮ ತಪ್ಪಿನ ಅರಿವಾಗಿರುತ್ತೆ. ಆದರೆ ಕಾಲ ಮಿಂಚೋಗಿರುತ್ತೆ. ಆ ವೇಳೆಗಾಗಲೇ ಬೇತ್ವಾ ನದಿಯಲ್ಲಿ ಕುಮುದ್ನ ಲೀನ ಆಗೋಗಿರ್ತಾಳೆ. ಅಲ್ಲಿಗೆ ಅವರಿಬ್ಬರು ಏನು ಒಂದು ಮುಗಿಯುತ್ತೆ. ಇದು ವಿರಾಟದ ರಾಣಿ ಪದ್ಮಿನಿ. ಆ್ಯಸ್ ಯೂಶ್ವಲ್ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಪದಗಳು ಅಥವಾ ಕೆಲವೊಂದು ಸನ್ನಿವೇಶಗಳು ಬಿಟ್ಟೋಗಿರ್ಬೋದು, ಅದರಿಂದ ಪುಸ್ತಕವನ್ನೇ ಓದಿ ಅಂತ ಹೇಳ್ತೀನಿ.